ಈಗಲೂ ಕೂಡ ಸಮಾಧಾನ ಇಲ್ಲ. ಬಟ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಪನಿಂಗ್ ಏನು ಬೇಕು ಅದನ್ನು ತಾತ್ಕಾಲಿಕ ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಸೌಲಭ್ಯ ಇಲ್ಲಿ ಕೊಡಬೇಕು. ನನ್ನ ಆಸೆ ಇರೋದು ಕಂಚಿನ ಪ್ರತಿಮೆ ಮಾಡಬೇಕು ಅಂತೇಳಿ. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯ ಕೊಡಬೇಕು, ವಾಶ್ರೂಮ್ಸ್ ಕೊಡಬೇಕು, ವಿಶ್ರಾಂತಿ ಕೊಠಡಿ ಕೊಡಬೇಕು, ವಾಚ್ಮ್ಯಾನ್ ಒಬ್ಬರು ಎನಿ ಟೈಮ್ ಇರಲಿಕ್ಕೆ ಅವ್ರಿಗೆ ಮನೆ ಮಾಡಿಕೊಡ್ಬೇಕು, ಕುಡಿಯೋ ನೀರು ಕೊಡಬೇಕು, ಶೌಚಾಲಯ ವ್ಯವಸ್ಥೆ ಆಗಬೇಕು. ಇಷ್ಟೆಲ್ಲ ಕೇಳಿದ್ದೆ. ಈಗ ತಾತ್ಕಾಲಿಕವಾಗಿ ಏನು ಬೇಕು ಅಷ್ಟು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಅಭಿವೃದ್ಧಿ ಮಾಡಲಿ. ಯಾಕೆಂದರೆ ಅರ್ಜುನ ಅಂತ ಹೇಳಿದರೆ ಈ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ. ಮತ್ತು ಇನ್ನೊಬ್ಬ ಅರ್ಜುನ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಒಂದು ವಿಶೇಷ ಗೌರವವನ್ನು ಕೊಟ್ಟು ಈ ಏನು ಸ್ಮಾರಕ ಮಾಡ್ತಾರೆ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಮಾಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಸುರಕ್ಷಾ ದೃಷ್ಟಿಯಿಂದ ಏನೇನು ಬೇಕು ಎಲ್ಲವನ್ನು ಕೂಡ ಮಾಡಬೇಕು. ಸರ್, ಈಗ ಅರ್ಜುನನ ಸ್ಟ್ಯಾಚ್ಯೂ 1 ವರ್ಷದಿಂದ ಬಟ್ಟೆ ಮುಚ್ಕೊಂಡು ನಿಂತಿತ್ತು. ಈ ಬಟ್ಟೆ ತೆಗೆದಿದ್ದಾರೆ ಅಷ್ಟೇ. ಬಟ್ ಇನ್ನೇನು ಪಬ್ಲಿಕ್ಸ್ ಬರಲಿಕ್ಕೆ ಇಲ್ಲಿ ಇನ್ನೂ ಏನು ವ್ಯವಸ್ಥೆ ಇಲ್ಲ, ರೋಡೇ ಇಲ್ಲ ಸರಿಯಾಗಿ. ಹೇಳಿದಿನಿ ಮಾಡಿ ಅಂತ ನಾವು ಇನ್ನೆಷ್ಟು ಒತ್ತಾಯ ಮಾಡ್ಬೋದು ಸರ್? ನಾನೊಬ್ಬ ಶಾಸಕನಾಗಿ ಏನು ಒತ್ತಾಯ ಮಾಡಬೇಕು? ಅರ್ಜುನ ಸತ್ತ ದಿನದಿಂದ ಒತ್ತಾಯ ಮಾಡ್ತಾ ಇದ್ದೀನಿ, ಪತ್ರದ ಮುಖಾಂತರ ಕೊಟ್ಟಿದ್ದೀನಿ, ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೂಡ ಮಾಡಿಲ್ಲ. ಆದಷ್ಟು ಬೇಗ ಮಾಡಲಿ ಅಂತಕ್ಕಂಥ ನನ್ನ ಒತ್ತಾಯ. ಮತ್ತೆ ಇವ್ರದ್ದು ಏನು ಒತ್ತಾಯ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಭದ್ರತಾ ದೃಷ್ಟಿಯಿಂದ ಪ್ರವಾಸಿಗರು ಬೇಡ, ಫಸ್ಟ್ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಆಮೇಲೆ ನಿರ್ಧಾರ ತಿಳಿಸ್ತೀವಿ. ಪ್ರವಾಸಿಗರಿಗಿಲ್ಲ ಮತ್ತು ಇದು ಏನಕ್ಕೆ ಓಪನ್ ಮಾಡೋದು? ಮತ್ತು ಇನ್ಯಾರು ಆನೆಗಳು ಬಂದು ನೋಡ್ಕೊಂಡು ಹೋಗಕ್ಕೆ ಅವೆಲ್ಲ ಆಗಲ್ಲ ರೀ. ಪ್ರವಾಸಿಗರಿಗೆ ಸೆಕ್ಯೂರಿಟಿ ಕೊಡಬೇಕು. ಪ್ರವಾಸಿಗರಿಗಿಲ್ಲ ಅಂದರೆ ಅದು ನಾನು ಒಪ್ಪಲ್ಲ. ನಾನು ಮಂತ್ರಿಗಳಿಗೆ ಹೇಳ್ತೀನಿ ಅವೆಲ್ಲ ಆಗಲ್ಲ, ಕೊಡಲೇಬೇಕು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಚರ್ಚೆಗಿರ್ಚೆ ಇಲ್ಲ, ಕೊಡ್ಲೇಬೇಕ್ರಿ. ನಮ್ಮ ಅರ್ಜುನ ನಮ್ಮ ಜಾಗ ನಮ್ಮೂರು ನೋಡಕ್ ಬರಂತರಿ ಕೊಡಬೇಕು. ಕೊಡಲ್ಲ ಗಿಡಲ್ಲ ಅವೆಲ್ಲ ಪ್ರಶ್ನೆ ಇಲ್ಲ. ಇವ್ರು ಸೆಕ್ಯೂರಿಟಿ ಕೊಡ್ಲೇ ಇದಕ್ಕೆ. ಹಾಂ.